ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ನಾನಿವತ್ತು ತರಕಾರಿ ಇಲ್ಲದಾಗ ದಿಢೀರನೆ ಮಾಡೋ ರಸಮ್ ತೋರಿಸ್ತೀನಿ, ನೋಡೋಣ ಬನ್ನಿ. ಒಲೆ ಹತ್ತಿಸಿ ಒಂದು ಕುಕ್ಕರ್ಗೆ 5ರಿಂದ 6 ಟೊಮ್ಯಾಟೊ, 1 ಬೌಲ್ ಬೇಳೆ, ತೊಗರಿಬೇಳೆ, 1 ಗಡ್ಡೆ ಬೆಳ್ಳುಳ್ಳಿ ಮತ್ತು 1 ಈರುಳ್ಳಿ, ಸಣ್ಣಗೆ ಉದ್ದ ಹೆಚ್ಚಿದೆ ಈರುಳ್ಳಿ, ಇದನ್ನೆಲ್ಲ ಹಾಕಿ ಇದು ಮುಳುಗುವಷ್ಟು ನೀರು ಹಾಕಿ 4ರಿಂದ 5 ವಿಸಿಲ್ ಬರ್ಸೋಣ. ಫ್ರೆಂಡ್ಸ್, ಈಗ ಕುಕ್ಕರ್ ತಣ್ಣಗಾಗಿದೆ, ಓಪನ್ ಮಾಡೋಣ. ಬೇಳೆ ಮತ್ತು ಟೊಮೆಟೊ ಈ ಥರ ಸಾಫ್ಟಾಗಿ ಬೆಂದಿರಬೇಕು. ಇದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಬೇಳೆ ಏನಕ್ಕೆ ಹಾಕಬೇಕಪ್ಪ ಅಂದರೆ ತಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ರುಬ್ಬೋಣ. ರುಬ್ಬಿದ ನಂತರ ನೋಡಿ ಈ ಥರ ಆಗಿರುತ್ತೆ. ಈಗ ಒಲೆ ಹತ್ತಿಸಿ ಒಂದು ಬಾಣಲೆ ಇಟ್ಟು ಅದಕ್ಕೆ 3ರಿಂದ 4 ಟೀ ಸ್ಪೂನ್ ಎಣ್ಣೆ ಕಾದಿದೆ. ಸಾಸಿವೆ ಮತ್ತು ಕರಿಬೇವು ಸಿಡಿಲಿ. ನಂತರ ರುಬ್ಬಿದ ಮಿಶ್ರಣ ಹಾಕೋಣ. ಈಗ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿಣ, 2 ಟೀ ಸ್ಪೂನ್ ರಸಮ್ ಪೌಡರ್. ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಲಿ. ನಂತರ ಸ್ವಲ್ಪ ಬೆಲ್ಲ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೆಂದ ಉಳಿದ ಕಟ್ಟು ಅಥವಾ ನೀರು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಹಿಡಿಯುತ್ತೆ ಅಂದರೆ ಮತ್ತಷ್ಟು ನೀರು ಹಾಕೋಣ. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿ. ಲಿಡ್ ಕ್ಲೋಸ್ ಮಾಡೋಣ. ನೋಡಿ, ಈಗ ಈ ಥರ ಕುದ್ದಿದೆ. ಇದಕ್ಕೆ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಹಾಕೋಣ. ಮತ್ತೊಮ್ಮೆ ಮಿಕ್ಸ್ ಮಾಡಿ. ನೋಡಿ, ಈ ಹದಕ್ಕಿದೆ. ಫ್ರೆಂಡ್ಸ್, ಅಯ್ಯೋ ನಮ್ಮ ಮನೇಲಿ ಇವತ್ತು ತರಕಾರಿನೇ ಇಲ್ವಲ್ಲ, ಸಾಂಬಾರು ಮಾಡೋದು ಹೇಗೆ ಅಂತ ಯೋಚನೆ ಬಂದಾಗ ಈ ದಿಢೀರನೆ ಮಾಡೋ ರಸಮ್ ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತದೆ. ಈ ರಸಮ್ನ ಬಿಸಿ ಅನ್ನದೊಂದಿಗೆ ಸವಿದರೆ ಇನ್ನೂ ರುಚಿಯಾಗಿರುತ್ತದೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು. ಬಾಯ್.